ಹಲವಾರು ಬಗೆಯ ಆಹಾರ ಪದಾರ್ಥಗಳಲ್ಲಿ ಬಳಕೆಯಾಗುವ ಹೂಕೋಸನ್ನ ಬೆಳೆಯಲು ರೈತರಿಗೆ ಎದುರಾಗುವ ಬಹುದೊಡ್ಡ ಸಮಸ್ಯೆ ಹುಳುಗಳ ಕಾಟ. ಆದರೂ ಕಾಳಜಿ ವಹಿಸಿ ಬೆಳೆದರೆ ಇದು ಅತ್ಯಂತ ಲಾಭದಾಯಕ ಬೆಳೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರೇಕೊಪ್ಪ ಗ್ರಾಮದ ರೈತ ವಿರೂಪಾಕ್ಷಿ ಗೌಡ ಸುಮಾರು 30 ವರ್ಷಗಳಿಂದ ಹೂಕೋಸು ಬೆಳೆಯನ್ನ ಬೆಳೆಯುತ್ತಾ ಬಂದಿದ್ದಾರೆ. ವರ್ಷದಲ್ಲಿ 3 ಬೆಳೆ ತೆಗೆದು ಲಾಭ ಗಳಿಸುತ್ತಿದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ವಿರೂಪಾಕ್ಷಿ ಗೌಡ. ನಾವು ಇಲ್ಲೇ ಕುರೇಕೊಪ್ಪ ಗ್ರಾಮದವರು. ಈಗ ಸದ್ಯ ಒಂದು 2 ಎಕರೆ ಹಾಕಿದ್ದೀವಿ. ಚೆನ್ನಾಗಿ ಬರುತ್ತೆ ಸರ್. ಪೂರ್ತಿ ವೈಟ್ ಇರುತ್ತೆ ಸರ್. ಮಾರ್ಕೆಟಲ್ಲಿ ಇದಕ್ಕೆ ಬೇಡಿಕೆ ಜಾಸ್ತಿ ಸರ್. ಬೇರೆ ಯಾವುದೂ ಇದು ಮಾಡಲ್ಲ. ಆಮೇಲೆ ಸ್ವಲ್ಪ ಹುಳ ಬಾಧೆ ಜಾಸ್ತಿ ಸರ್. ಹಂಗೆ ಸ್ಪ್ರೇ ಮಾಡ್ಕೊಂತಿರ್ಬೇಕು ಸರ್. ಸ್ಪ್ರೇ ಮಾಡ್ಕೊಂತಿದ್ರೆ ಲಾಭ ಇರುತ್ತೆ ಸರ್. ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತದೆ ಸರ್. ಲಾಭ ನಷ್ಟ ಅದೆಲ್ಲ ಮಾರ್ಕೆಟ್ ಮೇಲೆ ಇರುತ್ತೆ ಸರ್. ಇದ್ರ ಬೆಳೆ ಯಾವ ತರ ಬೆಳೆ ಬಿತ್ತನೆ ಮಾಡೋದು ಇದು ಮಾಡೋದು ಸರ್? ನರ್ಸರಿಲಿಂದನೇ ಸಸಿ ತರ್ತೀವಿ, ತಗೊಂಬಂದು ನಾವು ನಾಟಿ ಮಾಡ್ತೀವಿ ಸರ್. ನಾಟಿ ಮಾಡಿ 80 ಪೈಸಾ 70 ಪೈಸಾ ಒಂದು ಸಸಿ ಕೊಡ್ತಾರೆ. ನರ್ಸರಿಲಿಂದ ತಗೊಂಬಂದು ಇದು ಮಾಡ್ತೀವಿ ಸರ್. ನಾಟಿ ಮಾಡಿದ್ಮೇಲೆ ನಾವು ಇದಕ್ಕೆ ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಮಾಡಿದ್ರಿಂದ ಲಾಭ ಇರುತ್ತೆ ಸರ್. ಒಂದು ಪೀಸ್ ಲೆಕ್ಕ ಕೊಡ್ತಿರೋ ಮಾರ್ಕೆಟ್ ಯಾವ ತರ ಸಪ್ಲೈ ಇದು ಮಾಡ್ತೀವಿ? ಪೀಸ್ ಲೆಕ್ಕ ಸರ್. ಹೆಂಗ ಮಾರ್ಕೆಟ್ ನಿಂದು? ಒಂದು ಮಾರ್ಕೆಟ್ ಒಂದು ಪೀಸ್ 10 ರೂಪಾಯಿ ಮೇಲೆ ಇರುತ್ತೆ ಸರ್. ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಏನು ಕೆಳಗಂದ್ರೆ 10 ರೂಪಾಯಿ ಮೇಲೇನೆ ಇರುತ್ತೆ ಸರ್. ಒಂದು ಚೀಲಕ್ಕೆ ಹಾಕ್ತೀವಿ ಸರ್. ಒಂದು ಚೀಲಕ್ಕೆ ಒಂದು 20 ಪೀಸ್ ಇಟ್ಟಿರ್ತೀವಿ ಸರ್. ಇದು ಹೂಕೋಸಿನ ಬಗ್ಗೆ ಏನಂತೀರಿ ನೀವು? ಇದು ಬೆಳೆಗ ಏನಂದ್ರಲ್ಲ, ಎಷ್ಟು ನಮೂನಿ ಬರ್ತವೆ ಈ ಬೆಳೆಯಲ್ಲಿ? ಬೆಳೆಯಲ್ಲಿ ಒಂದು 4-5 ನಮೂನಿ ಬರುತ್ತೆ ಸರ್. ಇದು ಯಾವ್ಯಾವ ಬರ್ತವೆ? ಅದು ಗೋಲ್ಡನ್ ಸೀಡ್ಸ್ ಅಂತ ಬರುತ್ತೆ ಸರ್. ಅದು ಅಲ್ಲೇ ಸ್ವಲ್ಪ ಹಚ್ಚಗಾಗ್ಬಿಡುತ್ತೆ ಸರ್. ಕಲರ್ ಬರಕತ್ತು. ಈ ಈಸ್ಟ್ ಇಂಡಸ್ಟ್ ಕಂಪನಿ ದಾವಲ್ ಅಂತ ಸರ್. ಇದು ಚೆನ್ನಾಗಿ ಬರುತ್ತೆ ಸರ್. ವೈಟ್ ಕಲರ್? ಇದು ವೈಟ್ ಕಲರ್ ಸರ್. ನಮ್ಮ ಈ ವಾತಾವರಣಕ್ಕೆ ಸೂಕ್ತವಾದಿತ್ತು ಸರ್. ಸಸಿ ನಾಟಿ ಮಾಡೋದು ಯಾವ ತರ? ಸಸಿ ನಾಟಿ ಮಾಡೋದು ನೀರು ಮಾಡ್ಯಾರ ನಾಟಿ ಮಾಡ್ಬೇಕು. ಅಂದ್ರೆ ಒಂದು ಫೂಟಿಗೆ ಒಂದು ಸಸಿ ಇಡ್ಬೇಕು. ಇದು ಹೊಲ ಕೆಂಪು ಮಿಶ್ರಿತ ಹೊಲ ಇದು. ಎರಿ ಭೂಮಿ ಬರಂಗಿಲ್ಲ? ಎರೆ ಭೂಮಿ ಬರಂಗಿಲ್ಲ. ಯಾವ್ದು ಉಸುಕು ಭೂಮಿ ಅಲ್ಲ ಇದು. ಕೆಂಪು ಮಿಶ್ರ ಭೂಮಿ. ನೀರು ಯಾವ ತರ? ನೀರಾವರಿ ಏನಂದ್ರ ಇವಾಗ ಇದಕ್ಕ ನೀರ್ ಮಾಡ್ಬೇಕಂದ್ರ ವಾರದಾಗ 2 ಸಾರಿ ನೀರ್ ಬೇಕೇ ಬೇಕು. ನೀರ್ ಹೆಚ್ಚಿನ ಪ್ರಮಾಣದಾಗ ತಾಂಬತೈತಿ. ನೀರ್ ಇಲ್ಲದ್ರಿಗೇನೆ ಬಕ್ಕ ಬಾಡಿ ನೆಲಕ್ ಮಕ್ಕಂಬಿಡುತ್ತೆ. ನೀರ್ ಬೇಕು. ಈಗ ಮತ್ತೆ ಮಾರುಕಟ್ಟೆಗೆ ಬೆಲೆ ಇದ್ರ ಲಾಭ? ಬೆಲೆ ಇದ್ರ ಮಟ್ಟಿಗೆ ಲಾಭ. ಬೆಲೆ ಇಲ್ಲದ್ರ ಮತ್ತೆ ಇದು ಎದುರಾತ. ಒಂದ್ ಎಕರೆಗೆ ಎಷ್ಟು ಇರ್ಬೋದು? ಎಕರೆಗೆ ಏನ್ ಮಾಡ್ಬೇಕಂದ್ರ ಬೆಲೆ ಸ್ವಲ್ಪ ಜಾಸ್ತಿ ಇದ್ರೆ 2 ಲಕ್ಷ ಆಗ್ತದೆ. 2 ಲಕ್ಷ? 2 ಲಕ್ಷ. ಖರ್ಚಿಗಿರ್ತದ ಲಾಭ? ಖರ್ಚು ಏನಾದ್ರೆ 80,000 ಮೇಲೆ ಬರ್ತದೆ ಒಂದ್ ಎಕರೆಗೆ. ಮದ್ದು ಸತು ಬಾಳ ಹೋಗ್ತದೆ. ಏನಪ್ಪ ಆಳ್ಬೋದು ಕಳೆ. ಲಕ್ಷ ರೂಪಾಯಿ ಮೇಲೆ ಲಾಭ ಆಗತ್ತ? ಅದು ರೇಟ್ ಇದ್ರೆ ಲಾಭ ಆಗ್ತದೆ. ರೇಟ್ ಇಲ್ಲಂದ್ರೆ ಅಷ್ಟಕ್ಕಷ್ಟೇ. 500 ರೂಪಾಯಿ ಚೀಲ ಸಿಕ್ಕ್ರ ಲಾಭ ಸಿಗ್ತದೆ. ಈ ಸದ್ಯ ನಿಮ್ಗೆ ಸರ್ಕಾರದಿಂದ ಏನಾರ ಪ್ರೋತ್ಸಾಹ ಅಥವಾ ಮಾಹಿತಿ ಇದ್ರ ಬಗ್ಗೆ ಏನಿದೆ? ಬಗ್ಗೆ ಯಾರು ಯಾವ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಸರ್. ನಾವು ಹಿಂಗೆ ಲೋಕಲ್ ತಿಳ್ಕೊಂಡು ನಾವು ನಮ್ಮ ಜ್ಞಾನದಿಂದ ತಿಳ್ಕೊಂಡು ನಾವೇ ಮಾಡ್ತಿದ್ದೀವಿ. ಈ ಮಾರ್ಕೆಟ್ಗೆ ಸಾಗಾಣಿಕೆ ಮಾರ್ಕೆಟಿಗೆ ಸಾಗಾಣಿಕೆ ಮಾಡ್ತೀವಿ ಸರ್. ಇಲ್ಲಿ ಒಂದು ಚೀಲಕ್ಕೆ ಹಾಕ್ತೀವಿ ಸರ್ 20 ಪೀಸು. ಇಲ್ಲಿಂದ ಆಟೋನ ಟ್ರ್ಯಾಕ್ಟರ್ನ ನಮ್ಮ ಲೋಕಲ್ ಎಲ್ಲ ಆಟೋನ ತಗೊಂಡು ಹೋಗಿ ಹೊಸಪೇಟೆ ಬಳ್ಳಾರಿ ಇಲ್ಲಿ ತೋಣಗಲ್ ಸ್ಟೇಷನ್ ಅಲ್ಲೇ ಮಾರ್ಕೆಟ್ ಇದೆ ಸರ್. ಅಲ್ಲೇ ಮಾಡ್ತೀವಿ ಮಾರ್ಕೆಟಿಂಗ್. ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿಯಾದರೆ ಸುಮಾರು 1 ರಿಂದ 2 ಲಕ್ಷ ರೂಪಾಯಿವರೆಗೆ ಆದಾಯ ಬರುವ ನಿರೀಕ್ಷೆ ಇದೆ ಎನ್ನುತ್ತಾರೆ ರೈತ.